ಬೆಳಗಾವಿ ಜಿಲ್ಲೆಯ ಸಾಂಬ್ರಾ ಗ್ರಾಮದ ಡಬಲ್ ಹಿಂದ ಕೇಸರಿ, ಕರ್ನಾಟಕ, ಮಹಾರಾಷ್ಟ್ರ ಕೇಸರಿ ಎಂದು ಹಲವಾರು ಬಿರುದು ಪಡೆದ ರಾಜಾ ಹೋರಿಯ ಸಂದರ್ಶನಕ್ಕಾಗಿ ನಾವಿವತ್ತ ಹೊರಟಿದ್ದೇವೆ. ರಾಜಾ ಹೋರಿಯ ಸಂದರ್ಶನಕ್ಕಾಗಿ ಇದರ ಮಾಲೀಕರಾದ ಮಹಾದೇವ್ ಸದಾಶಿವ ಪಾಟೀಲ್ ಹಾಗೂ ಸಚಿನ್ ಈರಣ್ಣ ತಿಮ್ಮಾಪುರಮಠ್ ಸಾಕಿನ್ ಸಾಂಬ್ರಾ ಇದರ ಅನಿಸಿಕೆ ಹೋರಿ ಹತ್ರ ಹೋಗಿ ಆ ಹೋರಿ ಮಾಲಕರ ಹತ್ರನೇ ಕೇಳೋಣ ಬರ್ರಿ. ಶ್ರೀ ದುರ್ಗಾದೇವಿ ಪ್ರಸನ್ನ ಅಂತ ಬರ್ಸಿದಂಥ ದೇವರ ಇದ ಶ್ರೀ ದುರ್ಗಾದೇವಿ ಪ್ರಸನ್ನ ದೇವ್ರ ಗುಡಿ ಇದೆ. ಸಾಂಬ್ರಾ ಗ್ರಾಮದ ದುರ್ಗಾದೇವಿ ಗುಡಿ ಇದು ಕರ್ನಾಟಕದ ಅಷ್ಟೇ ಅಲ್ಲದೆ. ನಿಮ್ಮ ಹೆಸರು? ಮಹಾದೇವ್ ಸದಾಶಿವ ಪಾಟೀಲ್. ಈ ನಿಮ್ಮ ದೂರ ಸಾಂಬ್ರಾ. ಹೋರಿ ಹೆಸರೇನು? ರಾಜರ್. ನಿಮಿಷದ ಬಂಡಿ ಶರ್ತ್ನಾಗ ಓಡೋದು ಹೋರಿ ಅಲ್ರಿ ಅದು? ಹೌದು. ಎಷ್ಟೆಲ್ಲ ಪೈಲ ಮಾಡೈತ್ರಿ? ಅದು ನಾವು ಏನು ಲೆಕ್ಕ ಹಾಕಿಲ್ಲ, ಕಂಟಿನ್ಯೂ ಹೋದಲ್ಲಿ ಮಾತ್ರ ಪೈಲ ಮಾಡೈತ್ರಿ. ಈ ವಿಡಿಯೋದಾಗ ಪೂರ್ತಿ ಇವ್ರ ಬಗ್ಗೆ ಮಾಹಿತಿ ಐತಿ. ಈ ವಿಡಿಯೋ ಸ್ಕಿಪ್ ಮಾಡಿದಾಗ ಪೂರ್ತಿ ನೋಡ್ರಿ. ಒಂದು ಟೈಮ್ನಲ್ಲಿ ಇಡೀ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದಲ್ಲಿ ಬಿಡದೆ ಎಲ್ಲ ಷರತ್ತಿನಲ್ಲೂ ಭಾಗವಹಿಸಿ ಪ್ರಥಮ, ದ್ವಿತೀಯ ಹೀಗೆ ಹಲವಾರು ಬಹುಮಾನಗಳನ್ನು ಪಡೆದು ನಿಂತಿರುವ ರಾಜ. ಈ ಹೋರಿ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. ಕಳೆದ 13 ವರ್ಷಗಳಿಂದ ಹುಟ್ಟುಹಬ್ಬದ ಪ್ರಯುಕ್ತ ರಾಜ ಮಾಡಿರುವ ಸಾಧನೆಗಳೆಂದರೆ, ಕಳೆದ 15 ವರ್ಷಗಳಿಂದ ಸಣ್ಣ ಕರುವಿದ್ದಾಗ 2 ವರ್ಷದ ಕರುವಾಗಿದ್ದರಿಂದ ಜೋಪಾನ ಮಾಡಿದರು. ಇದರ ಮಾಲೀಕರಾದ ಸಚಿನ್ ಈರಣ್ಣ ತಿಮ್ಮಾಪುರಮಠ್ ಮತ್ತು ಮಹಾದೇವ್ ಸದಾಶಿವ ಪಾಟೀಲ್. ಈ ಹೋರಿಯ ಸಾಧನೆಯೆಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಡಬಲ್ ಹಿಂದ್ ಕೇಸರಿ ಬಹುಮಾನ ಬಿರುದು ಪಡೆದಿದೆ. ಅದರಂತೆ ಈ ಕೆಳಗಿನಂತೆ ವಿವರ ಏನೆಂದರೆ, 64 ಮೋಟ್ರ್ ಸೈಕಲ್, ಒಂದು 42 ತೊಲಿ ಬೆಳ್ಳಿ, 17 ತೊಲಿ ಬಂಗಾರ, 1.5 kg ಬೆಳ್ಳಿಯ ಗದಾ, ಅದೇ ರೀತಿ 14 ಬಾರಿ 1ನೇ ಬಹುಮಾನ, 5ನೇದು ಒಂದು ವಾರದಲ್ಲಿ 15 ಕಣದಲ್ಲಿ 7 ಸಲ ಪ್ರಥಮ ಬಹುಮಾನ, ಅದೇ ರೀತಿ 2 ಮತ್ತು 3ನೇ ಕ್ರಮಾಂಕವನ್ನು ಪಡೆದಿರುತ್ತದೆ. ಅದೇ ರೀತಿ 5 ಫೂಟ್ ಎತ್ತರದ ಬೆಳ್ಳಿಯ ಡಾಲ್ ಪಡೆದು 31,000 ನಗದು ಪಡೆದಿದೆ. ಅದೇ ರೀತಿ ಹುಬ್ಬಳ್ಳಿಯ ಮೈದಾನದಲ್ಲಿ 1,10,000 ಕಿಮ್ಮತ್ತಿನ ಎತ್ತಿನ ಜೋಡಿ ಬಹುಮಾನ ಪಡೆದಿರುತ್ತದೆ. ಬೆಳಗಾವಿ ಜಿಲ್ಲೆಯ ಸಾಂಬ್ರಾ ಗ್ರಾಮದ ಹೆಸರನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಹೆಸರನ್ನು ಗಳಿಸಿದೆ. 64 ಗಾಡಿ ಹೊಡೆದೈತ್ರಿ. ಮತ್ತು ಇದನ್ನ ಪ್ರೈಸ್ ಎಷ್ಟೆಲ್ಲ ಪೈಲ ಮಾಡೈತ್ರಿ? ಹಾಂ. ಎಷ್ಟು ವರ್ಷ ಆತ್ರಿ ನಿಮ್ಮ ಕಡೆ ಐತಿ? ನಾವು ಶರ್ತ್ ಸ್ಟಾರ್ಟ್ ಮಾಡಿದ್ದು 7 ವರ್ಷದಿಂದ ಸತತವಾಗಿ 1ನೇ ನಂಬರು 2ನೇ ನಂಬರು ಬಹುಮಾನ ಗಳಿಸಿದೆ. ಎಷ್ಟು ವರ್ಷ ಆಯ್ತು? ಒಂದು ಸತತ ಬಹುಮಾನ ಪೈಲ ಮಾಡಕತ್ತೆ 2 ವರ್ಷ ಆತ್ರಿ? ಅದು ಲೆಕ್ಕ ನಾವು ಇಟ್ಟಿಲ್ರಿ, ಆದ್ರೂ ನಾವು ಊರಿ ಹೆಸರು ಗಳಿಸಿದ್ವಿ. ಇದಕ್ಕೆ ತಿಂಡಿ ಅದು ಹೆಂಗೆ ಕೊಡ್ತೀರಿ? ಇದಕ್ಕೆ ತಿಂಡಿ ಹುಳ್ಳಿರಿ, ತತ್ತಿ. ಹಾಂ. ಹುಲ್ಲದು ಯಾವ ಟೈಮ್ಗೆ ಏನೇ ಮಾಡ್ತೀರಿ? ಜೋಳ ಕಣಕಿಗೆ. ಹಾಂ. ಶರ್ತಿ ಹೋಗೈತಿರದ ಕ್ರೇಜ್ ಹೆಂಗಿರ್ತೈತ್ರಿ? ಶರ್ತಿ ಹೋಗೈತದ ಕ್ರೇಜ್ ಹೆಂಗಿರ್ತೈತ್ರಿ? ಅಲ್ಲಿ ಕೂಡ್ಬೇಕಾ ಕ್ರೇಜ್ ಇರ್ತದೆ. ಹಾಂ. ಸಮಾಧಾನ ಯಾರು ಬಿಡುವುದಿಲ್ಲ ದೇವ್ರದಾಗ. ಅಲ್ಲಿ ಶರ್ತಿಗೆ ಹೋದ್ರೆ ಅದು ಶರ್ತ ಪೈಲಾನ್ ಅಂದ್ರೆ ಶರ್ತ್ನಾಗ ಕುಸ್ತಿ ಹಾಕತ್ರ ಅದು ಪೈಲಾನ್ ಬಿಡುವುದಿಲ್ಲ. ಹಾಂ ಹಾಂ. ಈ ಶರ್ತ್ ನೀವೇನು ಪೈಲಾದಿಂದ ನಾವು ಹಿರಿಕರಿಂದ ಇತ್ತು ನೀವು ಸ್ಟಾರ್ಟ್ ಮಾಡಿರಿ? ಹಿರಿಯರಿಂದ ಏನು ಇದಾಕಿಲ್ಲ, ನಮ್ಮಿಂದ ಫಸ್ಟ್ ಶರ್ತ್ ಅಂದ್ರೆ ನಮ್ಮಿಂದ ನೀವು ಸ್ಟಾರ್ಟ್ ಮಾಡಿದ್ರಿ? ನಾವು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಹೋರಿ ಇದೆ ತಂದಿದ್ರಿ, ಫಸ್ಟ್ ಕನ್ನಡ ಪೈಲಾನ ಮಾಡಿದ್ರಿ. ಹಾಂ ಹಾಂ. ಸಣ್ಣ ಕರು ಇದ್ದಾಗಿಂದ ಒಟ್ಟು ಶರ್ತನ ಮಾಡ್ತೀವಿ. ಕುಂದ್ರಿಗೆ ಗ್ರಾಮದಿಂದ ತೊಗೊಂಬಂದಿದ್ರಿ? 27,000 ತಂದಿದ್ರಿ. 11 ಲಕ್ಷಕ್ಕೆ ಕೇಳ್ರಿ, ಕರೆ ಕೊಡ್ಲಿಲ್ಲ. 11 ಲಕ್ಷಕ್ಕೆ ಕೇಳ್ರಿ, ಆದ್ರೆ ನೀವು
ನೀವು ಕೊಟ್ಟಿಲ್ರಿ ಕೊಟ್ಟಿಲ್ಲ. ಈಗ ಶರ್ತ್ ಹೊಡ್ದೈತ್ರಿ ನಾ ಇಲ್ಲ ಗ್ಯಾಪ್ ಐತಿ. ಗ್ಯಾಪ್ ಮಾಡಿದೆ ಖಾಲಿ ಒಂದು ಸ್ವಲ್ಪ ಕಡೆಗೆ ಗ್ಯಾಪ್ ಮಾಡಿದ್ವಿ. ಹಾಂ ಈ ಒಟ್ಟು ಟೋಟಲ್ ಎಷ್ಟು ವರ್ಷ ಆತ್ರಿ ಈಗ ನಿಮ್ಮ ಮನೆ ಕಡೆ ಬಂದ? ನಮ್ಮ ಕಡೆ ಮನೆ ಕಡೆ ಬಂದ ಒಂದು 13 ವರ್ಷ ಆತ್ರಿ. 13 ವರ್ಷ ಆತು. 13 ವರ್ಷ. ಇದ್ರ ಸ್ವಭಾವ ವರ್ತನೆ ಅದು ಹೆಂಗೈತ್ರಿ ಮನ್ಯಾಗ? ಸ್ವಭಾವ ವರ್ತನೆ ಅದು ಎಲ್ಲ ಚಲೋ ಐತಿ. ಏನು ಕೆಟ್ಟದ್ದೊಂದು ಮಾಡಿ ನಮ್ಮ ಮಟ ಇಲ್ರಿ. ಅದು ನಮ್ಮ ಮನೆಗೆ ಬಂದ ಎಲ್ಲ ಚಲೋನ ಆಗೈತ್ರಿ. ಚಲೋ ಆಗೈತಿ. ಹ್ಞೂ. ಹೆಸರು ಬಂದ್ಬಿಟ್ಟು ರಾಜ. ಹಾಂ ರಾಜ. ಇನ್ನು ನೀವೇ ಇಟ್ಟಿದ್ರು ನಾವು ಪೈಲಾದನೇ ಇಲ್ಲಿ ಮೊದಲ ಮಲ್ಲಕ್ಕೆ ಲಕ್ಷ ಇಟ್ಟಿದ್ರಿ, ನಾವು ರಾಜ ಅಂತ ಇಟ್ಕೊಂಡ್ವಿ. ನೀವು ರಾಜ ಅಂತ ಇಟ್ಟಿದ್ದೀರಿ. ಹಾಂ ಸಾಮ್ರಾ ಊರದ ದುರ್ಗಾದೇವಿ ಗುಡಿ ಇದೆ ರೀ? ಹಾಂ ಇದೆ ದುರ್ಗಾಡಿ. ದುರ್ಗಾದೇವಿ ಪ್ರಸನ್ನ ಅಂತ ಬರ್ತಾರೆ ಇದೆ ಗುಡಿ. ಹಾಂ. ಹಾಂ ನೀವು ಎಷ್ಟು ದೂರ ಕಿಲೋಮೀಟ್ರ್ ಮಟ ಶರ್ತ್ ಓದಿರಿ ಅದನ್ನು? ಒಂದು 300 ಕಿಲೋಮೀಟರ್ ಮಟ್ಟ ಹೋಗಿದ್ವಿ. 300 ಕಿಲೋಮೀಟ್ರ್. ರಾಣೆಬೆನ್ನೂರು, ರಾಣೆಬೆನ್ನೂರು, ಹಾವೇರಿ, ಹಾಂ, ಬಾಗಲಕೋಟ್, ಗದಗ, ಹಾಂ, ಈ ಕಡೆ ಮಾನಿಕ್ಪುರ್, ಜಮಖಂಡಿ, ಹಾಂ, ಈ ಕಡೆ ಮಹಾರಾಷ್ಟ್ರ ನೇಸರಿ, ಗಣಿಗ್ಲ, ಹಾಂ, ಹಜ್ರಾ, ಹಾಂ, ಇಲ್ಲಿ ಮಟ್ಟ ಹೋಗಿದ್ವಿ. ಎಲ್ಲ ಕಡೆ ಹೋದ್ರು? ಎಲ್ಲ ಕಡೆ ಹೋಗಿದ್ವಿ. ಅಲ್ಲಿ ನಿಮಿಷದ ಬಂಡಿ ಶರ್ಟ್ ಅಲ್ಲೆಲ್ಲ ಯಾವ ಶರ್ಟ್ ಬಿಟ್ಟಿಲ್ಲ, ಎಲ್ಲ ಕಡೆ ಹೋದ್ರು. ಎಲ್ಲ ಕಡೆ ಹೋಗಿದ್ವಿ. ಹಾಂ ಹಾಂ ಇದು ಓಡುವಾಗ ಸ್ಪೀಡ್ ಅದು ಹೆಂಗಿತ್ರಿ? ಓಡುವಾಗ ಸ್ಪೀಡ್ ಅದು ಅದರಿಂದ ಆ ವಿಡಿಯೋ ನೋಡ್ಬೇಕು ಗೊತ್ತಾಗೋದ್ರಿ. ಹಾಂ ಹಾಂ ಶರ್ತಿಗೆ ಅದು ಹೋಗಿ ಬಂದ್ಮ್ಯಾಗ ಇದನ್ನ ತಿಂಡಿ ಅದು ಹೆಂಗೆ ಇರ್ತೈತ್ರಿ ಅದಕ್ಕೆಲ್ಲ? ತಿಂಡಿ ಹುಳ್ಳಿ ರೀ ಅದ ಕೊಡ್ತೀರಿ? ಕೆಂಪು ಹುಳ್ಳಿ ರೀ, ಕೆಂಪು ಹುಳಿ, ಹಾಲ ತತ್ತಿರಿ, ಹಾಲ ತತ್ತಿ ಅದು ಕೊಡ್ತೀರಿ? ಹಾಂ ಹಾಂ ಜೋಳ ಕಣಿಕ್ರಿ. ಹಾಂ ಹಾಂ ಇಷ್ಟು ಕಣ ಪೈಲ ಮಾಡೈತ್ರಿ ಅದು ಸತ್ಕಾರದು ಮಾಡಿದಾರೆ ಇದಕ್ಕೆ? ಸತ್ಕಾರ ಒಂದು 7-8 ತೊಂದಲ್ ಆಗೈತ್ರಿ. 7-8 ತೊಂದಲ್ ಸತ್ಕಾರ. ಕಡೋಲಿ ಆಗೈತ್ರಿ. ಹಾಂ ಮತ್ತು ಮಹಾರಾಷ್ಟ್ರ ಕೇಸರಿ ನೇಸರಿಗೆ ಆಗೈತ್ರಿ. ದಸರಾದಾಗ ಆಗಿತ್ತಲ್ರಿ ಅದು? ದಸರಾದಾಗ ಮಾಡಿ ಸಾಮ್ರಾಜ್ಯದಾಗ ಶಿವಾಜಿ ಚೌಕದಾಗ ಅಲ್ಲೂ ಮಾಡಿರಿ. ಅಲ್ಲೂ ಮಾಡಿದ್ರಿ? ಲಕ್ಷ್ಮೀ ಜಾತ್ರೆದಾಗ ಅಲ್ಲೂ ಮಾಡಿರಿ. ಹಾಂ ಹಾಂ ಹಿಂಗೆ ಅನೇಕ ಜಾಗನಲ್ಲಿ ಭಾಳ ಮಾಡಿ ಜಾಲಿಗಳು ಮಾಡಿದ್ರಿ. ಇದ್ರ ಮಟ್ಟ ಎಷ್ಟು ಹುರುಗಳು ಬದಲಾಯಿಸಿದ್ರಿ ಓಡೋ ಸಂಬಂಧ? ಮತ್ತು ಒಂದು 30-40 ಹುಡುಗ ಬದಲಾಯಿಸಿದ್ರಿ. ಹ್ಞೂ. ಇದ್ರ ಮಾಡಿ ಯಾವ್ದು ಹೆಚ್ಚು ಓಡಿ ಪೈಲ ಮಾಡಿದ್ರಿ? ಮುರುಗೋಡ್ರಿ. ಮುರುಗೋಡ್ದ ಎಷ್ಟು ವರ್ಷ ಹೊಡಿದ್ರಿ? 2 ವರ್ಷ ಕಂಟಿನ್ಯೂ ಹೊಡಿದ್ವಿ. 2 ವರ್ಷ? 2 ವರ್ಷಗನ ಒಳ್ಳೆ ಕಡೋಲಿ ರೀ. ಕಡೋಲಿ ಅದು ಅರ್ಜುನ್ ಎಷ್ಟು ವರ್ಷ ಹೊಡಿದ್ರಿ? ಅದು 1 ವರ್ಷ ಹೊಡ್ತೀವಿ. ಅದು 1 ವರ್ಷ ಹೊಡಿ. ಅದೊಂದು ವರ್ಷ ರೀ ಎಷ್ಟು ದಮ್ಮನೆ ದೇವ. ಹಾಂ ಅದೊಂದು 1.5 ವರ್ಷ ಹೊಡ್ತೀವಿ. 1.5 ವರ್ಷ ಹೊಡಿ. ಫಸ್ಟ್ ಎಲ್ಲ ಚೇಂಜ್ ಆದರೂ ಇದು ಹೋಗಿ ಚೇಂಜ್ ಆಗಿಲ್ಲ ರೀ? ಒಂದೇ ಓಡೋದು ಒಟ್ಟು ಒಂದೇ ಓಡೋದ ಪೈಲಾನ ಮಾಡೋದು? ನಾವು ಬಂದ್ ಮಾಡಿದ್ವಿ ಓಡೋದು. ಇನ್ನೂ ವಯಸ್ಸಾಗ ನೀವು ಬಂದ್ ಮಾಡಿದಾರೆ? ಹಾಂ, ನಾವು ಬಂದ್ ಆದರೂ ಇನ್ನೂ ಓಡೋ ಕ್ರೇಜ್ ಐತ್ರಿ ಅದಕ್ಕೆ? ಕ್ರೇಜ್ ಐತ್ರಿ. ನಾವು ರೆಸ್ಟ್ ಇರಲಿಲ್ಲ ನಾವು. ಹಾಂ ಹಾಂ ಈಗ ಮತ್ತೆ ನಿಮ್ಮ ಮನ್ಯಾಗ ಶರ್ತಿನ ಹುರುಗು ಇದಾವ್ರಿ? ಒಂದು ಐತೇನ್ರಿ? ಅಲ್ಲ ಚಿಲ್ರಿ ಕರ ಐತ್ರಿ? ಹಾಂ, ಕರ. ಈ ಸಾಮ್ರಾ ಊರದ ಇಡೀ ಕರ್ನಾಟಕನ ಪ್ರಸಿದ್ಧಿ ಮಾಡಿದ್ರೆ ಹೋರಿದು? ಹಾಂ, ಇನ್ನಾದ್ರೂ ಹುರಿ ನೆನೆಸ್ತಾರೆ. ಇನ್ನೂ ನೆನೆಸ್ತಾರೆ? ಹಾಂ ಹಾಂ ಇವತ್ತೇನು ಇದ್ರದ್ದು ಬರ್ತಡೇ ಐತೇನ್ರಿ? ಇವ್ರದ್ದು 13ನೇ ವರ್ಷದ ಬರ್ತಡೇ. ಈಗ 13 ವರ್ಷ ಆತ್ರಿ? ಹ್ಞೂ. ಇದಕ್ಕೆ ತಾಲೀಮ ಮತ್ತು ಈಜೋದು ಹೆಂಗೆ ಏನ್ರಿ ಇದ್ರದ ತಾಲೀಮ್? ಅದು ಈಗ ಅದು ಹೊಲ್ದಾಗದು ಹುಡ್ತೇವೆ ರೀ. ಹಾಂ. ಮತ್ತು ಶರ್ತ್ ಚಾಲೂ ಇಲ್ದಾಗ ರೀ ಈಸದು ಹಾಕೊಂಡ್ಬರೋದ್ರಿ ಕೆರೆಯಾಗ ರೀ. ಹಾಂ. ಇಲ್ಲ ಒಂದು ಸ್ವಲ್ಪ ಟೈಮ್ ನಡ್ಸ್ಕೊಂಡು ಬರೋದ್ರಿ. ನಡ್ಸ್ಕೊಂಡು ಬರೋದ? ವಿಶೇಷ ಅಂದ್ರೆ ವ್ಯಾಯಾಮ ಸ್ವಲ್ಪ ಕಮ್ಮಿ ರೀ. ಹಾಂ. 24 ತಿಂಗಳು ಶರ್ತ್ ಮಾಡಂಗೆ ಮಾಡಿದೆವು ನಾವು. 24 ತಿಂಗಳು ಶರ್ತ್. ಶರ್ತಿಂದಾಗ ಈ ಕಡೆ ಮಳೆಗಾಲ ಮಳೆಗಾಲ ತಗೋದ ಮುದೋಳಕ್ಕೆ ಹೋಗೋದ್ರಿ. ಹಾಂ. ಮುದೋಳ ಭಾಗದಾಗ ಬಂದದ್ರಿ ಹಾವೇರಿ, ಬೆಳಗಾವಿ ರೀ. ಹಾಂ ಹಾಂ ಮಳ್ಯಾಗ ಅವಾಗೇನು ತಾಲೀಮ್ ಕೊಡ್ತೀರಿ ಅದಕ್ಕೆ? ಮನ್ಯಾಗ ತಾಲೀಮಿ ರೀ ಇಲ್ಲೇ ಊರಾಗ ಕೊಡ್ತಿದ್ವಿ. ಇಲ್ಲೇ ಊರಾಗನ ಕೊಡ್ತೀವಿ? ಓಡೋಡ್ ಮಳೆ ಸ್ಟಾರ್ಟ್ ಅಂದ್ರೆ ಅಷ್ಟ ಮನ್ಯಾಗಂದೇ ಕೊಡ್ತೀರಿ? ಇದ್ರ ಬಗ್ಗೆ ನೀವು ಅನಿಸಿಕೆ ಇದ್ರೆ ಹೇಳ್ರಿ. ಅನಿಸಿಕೆ ಹೇಳೋದು ಭಾಳ ಹೇಳೋಕೆ ದಿವಸ ಹೋಗ್ತೈತಿ ಬಿಡ್ರಿ. ಅಷ್ಟು ಕರ್ನಾಟಕದಂತೆನ ಹೆಸರು ಮಾಡೈತ್ರಿ ಇದು. ಇದನ್ನ ನೀವು ಶರ್ತಿಗೆ ಹೋಗ್ಬೇಕಾದ್ರೆ ನಿಮ್ಮ ಊರಾನ ಅನಿಸಿಕೆ ಏನಿರ್ತೈತಿ ರೀ? ಅನಿಸಿಕೆ ಅಲ್ಲಿ ಶರ್ತಿಗೆ ಹೋದ್ವು ಅಂದ್ರೆ ಈಗ ಒಮ್ಮೆ ಪೈಲಾನು ಅಂತಂದ್ರೆ ಮತ್ತೆ ಯಾರಾದ್ರೂ ಕೇಳ್ತಾರೆ ಅವ್ರಿಗೆ ಇಲ್ಲ ಅನ್ನಕ್ಕೆ ಬರ್ದಿಲ್ರಿ. ಅವ್ರು ಕೊಡಬೇಕ್ರಿ. ಸಿಕ್ಕಾದಾಗ ಇಲ್ಲ ಅನ್ನಕ್ಕೆ ಬರ್ದಿಲ್ರಿ. ತೋರ್ ಹೊಡ್ಕೊಂಡು ಅದನ್ನು ಫಸ್ಟ್ ರೌಂಡ್ ಹೊಡೆದ್ರು 2ನೇ ಅದಕ್ಕೆ ಡಬಲ್ ರನ್ನಿಂಗ್ ಮಾಡಿಬಿಡೋದು. ಮತ್ತೆ ಡಬಲ್ ಹೆಸರು ರನ್ನಿಂಗ್. ಒಂದು ದಿವ್ಸಕ್ಕೆ 2 ಸಲ ಓಡಿಸಿದ್ರಿ? ಒಂದು ದಿವ್ಸಕ್ಕೆ 2 ಸಲ ಓಡಿಸಿದ್ವಿ. 2 ಸಲ 3 ಸಲ ಓಡಿಸಿದ್ವಿ. 2-3 ಸಲ ಓಡಿಸಿದ್ರಿ? ಅದೇ ಓಟ ಬಿಟ್ಟಿಲ್ರಿ. ಓಟದ ಅದ ಸೇಮ ಓಟ ಡಬಲ್ ಓಟ್ರಿ. ಮತ್ತೆ ಹೆಚ್ಚು ಹೊಡೋದ್ರಿ? ಕರೆ ಕಡಿಮೆ ಇಲ್ಲ? ಕಡಿಮೆ ಇಲ್ಲ. ಹಾಂ ಹಾಂ ಇದೊಂದು ಕರ್ನಾಟಕ ಡೈಮಂಡ್ ಅನ್ನ ರೀ? ಹಾಂ, ಕರ್ನಾಟಕ ಡೈಮಂಡ್ ಇದ್ದಾಗ. ಮತ್ತು ಇದ್ರದ ಈಗ ಬೇರೆದಾರ ನಿಮ್ಗೆ ಏನ್ರ ಕೇಳ್ರೆ ಸಟ್ಟೋದು ನೀವು ಹೆಂಗೆ ಮಾಡ್ತಿದ್ರಿ?
ಅಂದ್ರೆ ಈಗ ಫೋನ್ ಹಚ್ಚಿ ನಿಮ್ಗೆ ನಾವು ಸಟ್ ಕೊಡಂತಂದ್ರೆ ಅವ್ರಿಗೆ ಅಲ್ಲಿ ಶರ್ತ್ ಮಾಡೋದು ಹೆಂಗೆ ಏನು ನಿಮ್ಮ ತಲೆಯಾಗ ಬಂತಿರದ? ನಾವು ಶರ್ತ್ ನೋಡಕದು ಹೋಗ್ತಿದ್ವಿ ರೀ. ಹಾಂ ನೋಡಕ್ಕೆ ಹೋದಾಗ್ರಿ ನಮಗೂ ಒಂದು ಶರ್ತ್ ಮಾಡೋಂಗ ಆಸೆ ಆಯ್ತು ರೀ. ಹಾಂ ನಾವು ಒಂದು ಸಣ್ಣ ಕರ ತಂದು ನಾವು ಮಾಡ್ಬೇಕಂತ ಆಸೆ ಬರೋಣ ಒಂದು ಕರ ತಂದಿವಿ ರೀ. ಹಾಂ ಹಾಂ ಅದು ತಂದ ಬಳಿಕ ಅದು ಗಾಡಿ ಪೈಲಾನ ಮಾಡಕೈತಿ ರೀ. ಹಾಂ ಹಾಂ ಅದೇ ಹಿಂಗೆ ಓಡಿ ಹಿಂಗೆ ನಮ್ಮ ಹೆಸರು ಗಳಿಸಿದೆ ಅಂತ ಪೈಲ ಹೊರ್ಯಾಗ ನಮ್ಗೆಲ್ಲ ಗೊತ್ತಾಗ್ಬಿಡ್ತೀರಿ. ಹಾಂ ಹಾಂ ಎಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಸಾಥ್ ಯಾರು ಕೊಟ್ಟಿದ್ರಿ? ನಮಗೆ ಸಾಥ್ ಕೊಟ್ಟಿದ್ರೆ ಗಾಡಿ ಹೊಡೋ ವಿಷಯದಾಗ ಅಂದ್ರೆ ಫಸ್ಟ್ ಪೈಲ ರೀ ದೇವಗಿರಿ ಬಾಳು ದೇವಗಿರಿ ಬಾಳು. ಆದಾಗಣ ರೀ ಮುರುಗೋಡು ಮಾಡ್ತೀವಿ. ಹಾಂ ಅವ್ರಿಗೆ ಬಿಟ್ಟು ಇಬ್ಬರು ಬಿಟ್ಟು ವಿಶೇಷ ನಾವು ಹೆಚ್ಚು ಗಾಡಿ ಹತ್ತು ಹೋಗ್ತೀವಿ. ಯಾರು ಹೊಡೆದಾಗ? ಒಮ್ಮೆ ಅವ್ರು ಏನು ಆರಾಮಿಲ್ದಾಗ ಅವ್ರು ಬರಲಿಲ್ಲ, ಯಾರ ಕಡೆ ಹೊರಟವ್ರು. ಹಾಂ ಈಗ ಹಲ್ಯಾಳ ಮಹೇಶ್ ಒಬ್ರಿ, ಅಲ್ಲ ಮಹೇಶ್. ಬೆಳವರ್ಗಿ ಮಹೇಶ್. ಹಾಂ ಯಾರು ಹೊಡೆದಾಗ ನಿಮ್ದು ಹೆಚ್ಚಿಗೆ ಸ್ಪೀಡ್ ಮಾಡ್ತೈತ್ರಿ? ಸ್ಪೀಡ್ ಮಾಡ್ಬೇಕಂದ್ರೆ ರೀ ಕರು ಇದ್ದಾಗ ಬಾಳು ಹೊಡಿತಿದ್ರಿ. ಹಾಂ ಆದಾಗ ನಾ ಮುರುಗೋಡು ದುಡ್ಡು ಸಟ್ಟಾಗ ಮುರುಗೋಡು ಮಾಡ್ತೀವಿ ಹೊಡ್ಯಾಕತ್ರಿ. ಹಾಂ ಹಾಂ ಅವ್ರು ಹೊಡ್ಯಾನ ಫಿಕ್ಸಿನಿಂದ ರೀ ಆ ಹಲ್ಯಾಳ ಬಾಗ್ ಹೋದಾಗ ಅವ್ ಮಹೇಶ್ ಹೊಡ್ಯಾವ್ರಿ, ಅವ್ರು ಹುಡುಗರು ಸಟ್ಟದ್ರ ರೀ. ಹಾಂ ಹಾಂ ಹೆಚ್ಚಾಗತ್ತಂದ್ರೆ ಬಾಳುನ ನಮ್ಮ ಊರಿ ಚೆನ್ನಾಗಿದೆ ರೊಟೇಷನ್ ಅಂದ್ರೆ ಬಾಳುನ ಬಾಳು ಕಡೆನೇ ಹಚ್ಚೈತಿದ್ರು. ಹೋರಿ ಎಷ್ಟರ ಮಟ್ಟ ಕೇಳಿದಾರೆ ನೀವು ಕೊಡ್ತೀರಿ ಇದನ್ನ? ನೋಡ್ರಿ ಇದು ಹುರಿ ರೇಟ್ ಬಂದ್ರೂ ಕೊಡೋದಿಲ್ಲ, ಯಾಕಂದ್ರೆ ಚೆನ್ನಾಗಿರ್ತಂದ್ರೆ ಜೋಪಾನ ಮಾಡಿದ್ದೀವಿ. ಮತ್ತು ಇಷ್ಟು ನಮ್ಮ ಕರ್ನಾಟಕ ಮಹಾರಾಷ್ಟ್ರದಾಗ ಹೆಸರು ಗಳಿಸೈತಿ. ಇದು ಎಷ್ಟು ದಿವಸ ಬಾದಿರ್ತೈತಲ್ಲ ಅಷ್ಟು ದಿವಸ ನಾವು ಬದುಕಿಸಿ ಜೋಪಾನ ಮಾಡ್ತೀವಿ. ह्याचं नाव काय हो? पाड्याचं नाव? हां बैलाबद्दल 2 शब्द सांगायचं आहे. हां सांबऱ्या गावाचा राजा म्हणजे बैल आमचा. आजच्या जन्मदिवसामध्ये 30/9/2013 मध्ये जन्म झालेला आहे बैलाचा. बैलगाडा शहरात सांबरा राजा हिंद केसरी मिळालेला पुरस्कार म्हणून, तसेच महाराष्ट्र व कर्नाटकमध्ये डबल हिंद केसरी म्हणून लाभलेला आमचा राजा हा बैल. याचे बक्षीस म्हणून आम्हाला मिळालेले प्रथमतः 64 टू व्हीलर व तसेच 42 तोळे चांदी, 17 तोळे सोने व 1.5 किलोचा किमतीचा गदा, तसेच 14 शर्यतीमध्ये प्रथम क्रमांक मिळवलेला हा राजा बैल. एका आठवड्यात 13 मैदाने सलग पळत असलेला हा प्रथम क्रमांक आणि द्वितीय क्रमांक पटकावलेला व तसेच 5 फूट उंची ढाल पटकावलेला हा राजा बैल. तसेच हुबळी मैदानामध्ये 1,10,000 किमतीचा बैलजोडी पटकावलेला हा राजा बैल. तसेच सांगायचं म्हणजे पुष्कळ आहे बैलाबद्दल. सांबऱ्या गावचं नाम कर्नाटक महाराष्ट्र हिंद केसरी म्हणून ओळखला जाणारा हा राजा बैल. याचा उद्देश म्हणजे लहानपणापासून महादेव पाटील व सचिन तिमापुरी मठ यांचा बैल आहे तो. त्याचे सहकारी म्हणून नितीन, यल्लप्पा, अरुण, आमचा हा जाधव यांनी फार त्यांच्या पाठीशी राहून त्यांना सहकार केलेला आहे. आणि तसेच या बैलाचं स्तुती करायचं फार आहे खरं. आता फार टाईम झाला आहे. शांतवांना पण सांगितले, महादेव पाटील पण सांगितले, तसं काय सांगायचं हे नाही आहे. तरीसुद्धा आम्हाला आमच्या गावामध्ये लाभलेला म्हणून राजा बैल हा आमच्या गावचं नाव लई रोशन केलेलं आहे महाराष्ट्र हिंदी केसरीमध्ये. तसेच आणि पुढं पण असंच करू दे म्हणून आमच्या सांबऱ्या गावातर्फे एक विनंती आहे. अनेक बैल घेऊन येऊन अनेक हे प्रथम क्रमांक करायचं आहे असं महादेवांना विनंती करून असाच राजापाडा अनेक घेऊन येऊन दे असं सांगून माझे 2 शब्द. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಹೆಸರು ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ನಿಮಿಷದ ಬಂಡಿ ಷರತ್ತಿನಲ್ಲಿ ತನ್ನದೇ ಆದ ಒಂದು ಹೆಸರು ಮೂಡಿದ ಸಾಂಬ್ರಾ ಊರಿನ ರಾಜ. ಈಗ ರಾಜ ಹೋರಿಯ ಇವು ಮಕ್ಕಳು 2.